ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹುರುಳಿಬೇಳೆ ಹಪ್ಪಳ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. 3 kg ಹುರುಳಿಬೇಳೆ, 2 kg ಹಲಸಂಡೆ ಬೇಳೆ, 1.5 kg ಉದ್ದಿನಬೇಳೆ ತೊಗೊತಾ ಇದ್ದೀನಿ. ಮೂರೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಲ್ಗೆ ಹಾಕಿಸ್ಬೇಕು. 5 ಇಡಿ ಖಾರದ ಪುಡಿ, 5 ಒಳ ಇಡಿ ಸೋಡಾ, 5 ಇಡಿ ಜೀರಿಗೆ, 5 ಇಡಿ ಉಪ್ಪು. ಬೇಳೆಗಳನ್ನ ಹಿಟ್ಟು ಮಾಡಿಸ್ಬೇಕು. ಹಿಟ್ಟಿಗೆ ಖಾರದ ಪುಡಿ, ಸೋಡಾ, ಜೀರಿಗೆ, ಉಪ್ಪು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕಾದ್ರೆ ನೀರಿಗೆ 3 ನಿಂಬೆ ಹಣ್ಣು ಹಾಕಬೇಕು. ನಾವು ಮಿಷಿನಲ್ಲಿ ಕಲಿಸ್ಕೊತಿದ್ದೀವಿ, ನೀವು ಬೇಕಾದರೆ ಮನೆಯಲ್ಲಿ ಕಲಿಸ್ಕೊಬೋದು. ಬೇಕಾದರೆ ಮಜ್ಜಿಗೆಯಲ್ಲಿ ಸಹಿತ ಕಲಿಸ್ಕೊಬೋದು. ಗಟ್ಟಿಯಾಗಿ ಕಲಿಸ್ಕೊಬೇಕು. 1 hour ನೆನೆಯಾಗಿ ಬಿಡಬೇಕು. ಆಮೇಲೆ ಚೆನ್ನಾಗಿ ನಾದಿ ಈ ಥರ ರೋಲ್ ಮಾಡಿ ಉಂಡೆ ಹಾಕಬೇಕು. ಉಂಡೆನ ಪ್ರೆಸ್ಸಿಂಗ್ ಮಿಷಿನಲ್ಲಿ ಪ್ರೆಸ್ ಮಾಡಿಕೊಂಡು ಈ ಥರ ಒಂದೇ ಹದಕ್ಕೆ ಹರಿಬೇಕು. ನಾನಿಲ್ಲಿ ಹೇಗೆ ಬಂದಿದೆ ಅಂತ ನೋಡೋಕ್ಕೆ ಒಂದು ಹಪ್ಪಳನ ಬಿಸಿಲಲ್ಲಿ ಒಣಹಾಕಿದ್ದೇನೆ. ಹಪ್ಪಳವನ್ನು ಹರ್ಕೊಂಡಾದ್ಮೇಲೆ ಈ ರೀತಿ ಒಂದರ ಪಕ್ಕ ಒಂದು ಜೋಡಿಸಿ ಒಂದು ರಾತ್ರಿ ಬಿಡಬೇಕು. ಬೆಳಗ್ಗೆ ಬಿಸಿಲಿಗೆ ಹಾಕಬೇಕು. ನಾನು ಬಿಸಿಲಿಗೆ ಒಣಸಿದ್ದನ್ನು ಎಣ್ಣೆಯಲ್ಲಿ ಕರೆದಿದ್ದೀನಿ. ನೋಡಿ ಹೇಗೆ ಮೃದುವಾಗಿ ಬಂದಿದೆ. ನೀವು ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.